ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮುದ್ದು ಮಕ್ಕಳೇ, ನಾನು ಬಹಳ ದಿನಗಳಿಂದ ಈ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಬರ್ತಕ್ಕಂತಹ ಏನು ರೇಖಾನಕ್ಷೆಗಳಿವೆ, ಇವು ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಕೇಳ್ತಕ್ಕಂತಹ ಪ್ರಶ್ನೆಯಾಗಿದೆ. ಇದನ್ನು ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡೋದ್ರ ಮೂಲಕ ಸರ್ ಇದನ್ನು ಯಾವ ರೀತಿ ರೇಖಾನಕ್ಷೆಗಳನ್ನು ಸರಿಯಾಗಿ ಬಿಡಿಸ್ಬೋದು, ಯಾವುದೇ ತಪ್ಪುಗಳಲ್ಲದೆ ಅನ್ನುವಂತಹ ಪ್ರಶ್ನೆಯನ್ನು ಭಾಳ ಸಲ ಕೇಳಲಾಗಿ ಅದರ ಸಲುವಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಭಾಳಷ್ಟು ಸರಳವಾಗಿರ್ತಕ್ಕಂತಹ ವಿಧಾನವಾಗಿದ್ದು, ನಿಮ್ನ ದರ್ಪಣದ ಮುಂದೆ ವಿವಿಧ ಸ್ಥಾನಗಳಲ್ಲಿ ವಸ್ತುಗಳನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ರೇಖಾನಕ್ಷೆಗಳು ಅದರಲ್ಲಿ ಒಂದನ್ನು ಉದಾಹರಣೆಗೆ ತೆಗೆದುಕೊಂಡು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಅದೇ ಒಂದು ಅದೇ ಒಂದು ನಿಯಮವನ್ನು ಪಾಲಿಸಿಕೊಂಡು ವಿದ್ಯಾರ್ಥಿಗಳೆಲ್ಲರೂ ಉಳಿದಂತಹ ನಿಮ್ನ ದರ್ಪಣದ ಮುಂದೆ ವಿವಿಧ ಸ್ಥಾನಗಳಲ್ಲಿ ರೇಖಾನಕ್ಷೆಗಳನ್ನು ಬಿಡಿಸಿ ರೂಢಿ ಮಾಡಿಕೊಂಡು ನಾಳೆ ನಡೀತಕ್ಕಂತಹ ಅಂದರೆ 2/4/2025 ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ರೇಖಾನಕ್ಷೆ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳು ಅಥವಾ ಪೀನ ಮಸೂರದ ಮುಂಭಾಗದಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳು ಕೇಳಿದಾಗ ಅದನ್ನು ಬಿಡಿಸಿ ಉತ್ತಮ ಅಂಕಗಳನ್ನು, ಸಂಪೂರ್ಣ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ತಾವು ಈ ಒಂದು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ನಾವು ಏನು ಮಾಡಬೇಕಂತಂದರೆ, ನಿಮ್ನ ದರ್ಪಣದ ಮುಂದೆ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆ ಬಿಡಿಸಿ ಅಂತ ಪ್ರಶ್ನೆಯಲ್ಲಿ ಎಕ್ಸಾಮ್ದಲ್ಲಿ ಕೇಳಿದರೆ, ಮೊದಲಿಗೆ ಏನು ಮಾಡಬೇಕಂತಂದರೆ, ಒಂದು ಸ್ಕೇಲನ್ನು ತೆಗೆದುಕೊಂಡು 15 ಸೆಂಟಿಮೀಟರ್ ಉದ್ದದ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಬೇಕು. ಈ ಸರಳ ರೇಖೆ ಅದನ್ನೇ ನಾವು ಏನಂತೀವಪ್ಪ ಅಂತಂದ್ರೆ ಪ್ರಧಾನ ಅಕ್ಷ ಅಂಥೇಳಿ ಕರಿತೀವಿ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ರೇಖೆಯನ್ನು ಎಳಿತಾ ಇದ್ದೀನಲ್ಲ, ಇದೇ ಒಂದು 15 ಸೆಂಟಿಮೀಟರ್ನ ರೇಖೆಯಾಗಿದ್ದು ಇದಕ್ಕೆ ನಾವು ಪ್ರಧಾನ ಅಕ್ಷ ಅಂತ ಹೇಳಿ ಕರಿತೀವಿ. ಸ್ಕೇಲನ್ನು ಇಟ್ಟುಕೊಂಡು 15 ಸೆಂಟಿಮೀಟರ್ ಉದ್ದದ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಬೇಕು. ಈ ದರ್ಪಣದ ಧ್ರುವ ಇದೆಯಲ್ಲ, ಇದಕ್ಕೆ ಪಿ ಅಂತ ಹೇಳಿ ಕರಿತೀವಿ ನಾವು. ಈ ಬಿಂದುವಿನಿಂದ ಸರಿಯಾಗಿ ಅಳತೆಯನ್ನು ಮಾಡ್ತಾ ಪ್ರತಿ 1 ಸೆಂಟಿಮೀಟರ್ಗೆ ಒಂದೊಂದು ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕು. ಮ್ಯಾಕ್ಸಿಮಮ್ ಆಗಿ 7 ಸೆಂಟಿಮೀಟರ್ನವರೆಗೆ ಬಿಂದುಗಳನ್ನು ಗುರುತಿಸ್ಕೊಳ್ಳಿ. ಗುರುತಿಸ್ಕೊಂಡು ನಂತರ ಏನು ಮಾಡಬೇಕಂತಂದರೆ, ಒಂದು ಕೋನಮಾಪಕದ ಸಹಾಯದಿಂದ ಕೋನಮಾಪಕವನ್ನು ಇಟ್ಟು ಈ 1 ಸೆಂಟಿಮೀಟರ್ನ ಪಕ್ಕದಲ್ಲಿರ್ತಕ್ಕಂಥ ಸೊನ್ನೆ ಇದೆಯಲ್ಲ, ಈ ಸೊನ್ನೆಯ ಭಾಗದಲ್ಲಿ ಇಟ್ಟು ಕೋನಮಾಪಕದ ಸಹಾಯದಿಂದ ಈ ರೀತಿಯಾಗಿ ದರ್ಪಣವನ್ನು ತಯಾರಿ ಮಾಡಿಕೊಳ್ಬೇಕು. ತಯಾರಿ ಮಾಡಿಕೊಂಡು ಸುಮಾರು 1 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು ಈ ಸಿ ಮತ್ತು ಎಫ್, ನೋಡಿರಿ ಇದು ಎಫ್ ಇದೆ, ಎಫ್ ಪಾಯಿಂಟು ಇಲ್ಲಿದೆ, ಇದು ಸಿ ಪಾಯಿಂಟು. ಹಾಗಾದರೆ ಎಫ್ ಮತ್ತು ಸಿಗಳನ್ನು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಈಗ ಇಲ್ಲಿ 0 ಅಂತಕ್ಕಂತಹ ಏನು ಪಿ ಬಿಂದು ಇದೆ, ಇಲ್ಲಿ ಹಿಡ್ಕೊಂಡು 3 ಸೆಂಟಿಮೀಟರ್ವರೆಗೆ ಏನಿದೆ ಈ ಒಂದು ಡಿಸ್ಟೆನ್ಸನ್ನು ಎಫ್ ಅಂತ ತೆಗೆದುಕೊಳ್ಳಲಾಗಿ ಈ ಬಿಂದುವನ್ನು 3 ಸೆಂಟಿಮೀಟರ್ ಮೇಲೆ ಗುರುತಿಸ್ಕೊಂಡಿರ್ತಕ್ಕಂತಹ ಏನು ಬಿಂದು ಇದೆ ಅದನ್ನು ಕ್ಯಾಪಿಟಲ್ ಎಫ್ ಅಂದರೆ ಸಂಗಮ ಬಿಂದು ಅಂತ ತೆಗೆದುಕೊಳ್ಬೇಕು. ಅಲ್ಲಿಂದ 3 ಸೆಂಟಿಮೀಟರ್ ದೂರದಲ್ಲಿ ಅಂದರೆ 6 ಸೆಂಟಿಮೀಟರ್ ದೂರದಲ್ಲಿ ಸಿಯನ್ನು ಗುರುತಿಸ್ಕೊಳ್ಬೇಕು. ಅಂದರೆ ಪಿಯಿಂದ ಎಫ್ ಎಷ್ಟು ಡಿಸ್ಟೆನ್ಸ್ ಇದೆ, ಎಫ್ದಿಂದ ಸಿನೂ ಸಹ ಅಷ್ಟೇ ಡಿಸ್ಟೆನ್ಸ್ನಲ್ಲಿರಬೇಕು ಮತ್ತು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅಂದರೆ ರೇಖಾನಕ್ಷೆ ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ತಪ್ಪಾಗುತ್ತೆ ಅದು. ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಸಿ ಮತ್ತು ಎಫ್ಗಳ ನಡುವೆ ಯಾವುದಾದ್ರೂ ಒಂದು ಬಿಂದುವಿನ ಮೇಲೆ, ಪ್ರಧಾನ ಅಕ್ಷದ ಮೇಲೆ ಒಂದು ಲಂಬ ರೇಖೆಯನ್ನು ಎಳ್ಕೊಳ್ಬೇಕು. ಈ ಲಂಬ ರೇಖೆ ಎಷ್ಟು ಎತ್ತರ ಇರಬೇಕಂತಂದರೆ 1 ಸೆಂಟಿಮೀಟರ್, ಮ್ಯಾಕ್ಸಿಮಮ್ಮ 1 ಸೆಂಟಿಮೀಟರ್ ಎತ್ತರದಲ್ಲಿರತಕ್ಕಂತಹ ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ಅಲ್ಲಿಂದ ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣವನ್ನು ಅಥವಾ ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ದರ್ಪಣಕ್ಕೆ ಬಂದು ಟಚ್ ಮಾಡಬೇಕು. ಈ ದರ್ಪಣಕ್ಕೆ ಬಂದು ಟಚ್ ಆಗಿರ್ತಕ್ಕಂತಹ ಈ ಏನು ಪಾಯಿಂಟ್ ಇದೆ, ಈ ಪಾಯಿಂಟ್ನಿಂದ
ಒಂದು ಓರೆಯಾಗಿ ಬೆಳಕಿನ ಕಿರಣವನ್ನು ಅಥವಾ ಸರಳ ರೇಖೆಯನ್ನು ಈ ಎಫ್ನ ಮೂಲಕ ಹಾಯ್ದು ಹೋಗುವಂತೆ ಎಳೆಯಬೇಕು. ಸೊ ನಂತರ ಇದೇ ವಸ್ತುವಿನ ತುದಿಯಿಂದ ಇನ್ನೊಂದು ಓರೆಯಾಗಿರ್ತಕ್ಕಂತಹ ಬೆಳಕಿನ ಕಿರಣವನ್ನು ಎಫ್ನ ಮೂಲಕ ಓರೆಯಾಗಿ ದರ್ಪಣದ ಮೇಲೆ ಬೀಳುವಂತೆ ಮಾಡಿ ಅಲ್ಲಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣವನ್ನು ಎಳಿತಾ ಹೋಗಬೇಕು. ಸೊ ಈ ಎರಡೂ ರೇಖೆಗಳು ಎಲ್ಲಿ ಸಂಧಿಸುತ್ತವೆಯೋ ನೋಡಿರಿ, ಈ ಪಾಯಿಂಟ್ನಲ್ಲಿ ಸಂಧಿಸ್ಯಾವ, ಆ ಬಿಂದುವಿನಲ್ಲಿ ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣ ಅಥವಾ ಒಂದು ಸರಳ ರೇಖೆಯನ್ನು ಎಳೆದುಕೊಂಡು ಬಿಟ್ಟರೆ ನಮಗೆ ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ಪ್ರತಿಬಿಂಬದ ಒಂದು ಚಿತ್ರಣ ಸಿಗುತ್ತೆ. ಈ ವಸ್ತುವನ್ನು ನಾವು ಎ ಬಿ ಅಂತ ಗುರುತಿಸಿದರೆ ಪ್ರತಿಬಿಂಬವನ್ನು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಗುರುತಿಸ್ತೀವಿ. ಸೊ ಈ ರೀತಿಯಾಗಿ ನಾವು ಅಳತೆಯನ್ನು ಸರಿಯಾಗಿ ಇಟ್ಟುಕೊಂಡು ರೇಖಾನಕ್ಷೆ ಬಿಡಿಸಿದ್ದೇ ಆದರೆ ಸೊ ನಮಗೆ ಎಂದೆಂದಿಗೂ ಇದು ತಪ್ಪಾಗೋದಿಲ್ಲ. ಸೊ ಹಾಗಾದರೆ ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇರಿಸಿದಾಗ ಸೊ ಪ್ರತಿಬಿಂಬ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಸಿನಿಂದ ದೂರದಲ್ಲಿ ಸಿಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ಬಿಡಿಸಿದ್ದೇ ಆದರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಬಿಂಬದ ಸ್ಥಾನ ಸ್ವಭಾವ ತಿಳಿಸಿ ಅಂತ ಇರುತ್ತೆ. ಸೊ ಈಗ ಪ್ರತಿಬಿಂಬದ ಸ್ಥಾನವನ್ನು ನೋಡಿದಾಗ ಸಿದಿಂದ ಆಚೆ ಅಂತ ಬರೀಬೇಕು. ಅದರ ಗಾತ್ರವನ್ನು ಕೇಳಿದಾಗ ವಸ್ತುವಿನಿಗಿಂತ ದೊಡ್ಡದು ಅಂತ ಬರೀಬೇಕು. ಅದರ ಸ್ವಭಾವದ ಬಗ್ಗೆ ಕೇಳಿದಾಗ ಸತ್ಯ ಮತ್ತು ತಲೆಕೆಳಕಾದ್ದು ಅಂತ ಬರೆದ್ರೆ 3ಕ್ಕೆ 3 ಅಂಕಗಳನ್ನು ನಾವು ಸಲೀಸಾಗಿ ಪಡೆದುಕೊಳ್ಬಹುದು. ಸೊ ಮುದ್ದು ಮಕ್ಕಳೇ, ಈ ರೀತಿಯಾಗಿ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆ ಬಿಡಿಸ್ರಿ ಅಂತಂದರೆ ಈ ರೀತಿಯಾಗಿ ಸರಿಯಾಗಿ ಅಳತೆಗಳನ್ನು ಇಟ್ಟುಕೊಂಡು ಬಿಡಿಸಿದ್ದೇ ಆದರೆ ನಿಮ್ಮ ರೇಖಾನಕ್ಷೆ ತಪ್ಪೋದಿಲ್ಲ ಅಂತ ಹೇಳ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪೀನ ಮಸೂರವನ್ನು ಬಳಸಿ ಯಾವ ರೀತಿಯಾಗಿ ರೇಖಾನಕ್ಷೆಯನ್ನು ಬಿಡಿಸ್ಬೋದು ಅಂತ ನೋಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.